ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ವಿಚಾರಣಾಧೀನ ಕೈದಿಯಾಗಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಎಷ್ಟು ಪುಟಗಳ ಚಾರ್ಜ್ ಶೀಟ್ ಇದಾಗಿದೆ, ಎಷ್ಟು ಸಾಕ್ಷಿಗಳು ಇದರಲ್ಲಿದೆ, ಏನಿದೆ ದೋಷಾರೋಪ ಪಟ್ಟಿಯಲ್ಲಿ, ಎಲ್ಲವನ್ನ ಕೂಡ ಡಿಟೇಲ್ ಆಗಿ ನಿಮ್ಮ ಮುಂದೆ ಹೇಳುವಂತ ಪ್ರಯತ್ನವನ್ನ ಮಾಡ್ತೀವಿ. ದರ್ಶನ್ ಅಂಡ್ ಪಟಾಲಂ ವಿರುದ್ಧ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 3991 ಪುಟಗಳ ಚಾರ್ಜ್ ಶೀಟ್ ಇದಾಗಿರೋದು. 17 ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಪ್ರಬಲ ಸಾಕ್ಷ್ಯಗಳೊಂದಿಗೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ ಪೊಲೀಸರು ಕೋರ್ಟ್ಗೆ. ಸೊ ಚಾರ್ಜ್ ಶೀಟ್ ನಲ್ಲಿ ಏನಿದೆ, ಏನಾದರೂ ಬದಲಾವಣೆ ಆಗಿದೆಯಾ ಏನು ಅಂತ ನೋಡೋಣ. ಯಥಾಸ್ಥಿತಿಯಲ್ಲೇನೆ ಆರೋಪಿಗಳನ್ನ ಅದೇ ಸ್ಥಾನದಲ್ಲಿ ಇಟ್ಟಿದ್ದಾರೆ ಅಥವಾ ಬದಲಾವಣೆ ಏನೇನಾದರೂ ಮಾಡಿದ್ದಾರೆ? ಮೊದಲನೇ ಆರೋಪಿ ದರ್ಶನ್ ಆಗ್ತಾರೆ ಅಂತ ಹೇಳ್ತಾ ಇದ್ರು, ಬಟ್ ಮೊದಲನೇ ಆರೋಪಿ ಆಗಿದ್ದಾರೆ ಅಥವಾ ಎರಡನೇ ಆರೋಪಿಯಾಗಿ ಉಳ್ಕೊಂಡಿದ್ದಾರೆ? ಯಾರ ಪ್ರಮುಖ ಪಾತ್ರ ಇದರಲ್ಲಿದೆ? ತನಿಖೆಯ ನಂತರ ಸಿಗ್ತಾ ಇರುವಂಥ ಮಾಹಿತಿಗಳಲ್ಲಿ ಪೊಲೀಸರು ಯಾವ ಸಾಕ್ಷಿಗಳ ಆಧಾರದ ಮೇಲೆ ಯಾರನ್ನ ಮೊದಲನೇ ಆರೋಪಿಯಾಗಿ ಇಟ್ಟಿದ್ದಾರೆ, ಯಾರೆಲ್ಲ ಜಾಮೀನು ಬೇಕು ಅನ್ನುವಂಥದ್ದನ್ನು ಸಲ್ಲಿಕೆ ಮಾಡಬೇಕು ಅಂತ ಕಾಯ್ತಾ ಇದ್ರು, ಅವರಿಗೆಲ್ಲ ಯಾವ ರೀತಿಯಲ್ಲಿ ದೋಷಾರೋಪ ಪಟ್ಟಿ ಮುಳುವಾಗುತ್ತೆ? ಅಲ್ಲಿರುವಂಥ ಸಾಕ್ಷ್ಯಗಳು, ಅಲ್ಲಿರುವಂಥ ದಾಖಲೆಗಳು ಇವೆಲ್ಲವೂ ಕೂಡ ಬಹಳ ಪ್ರಮುಖವಾಗಿ ಇಲ್ಲಿದೆ ನೋಡಿ. ಕೊಲೆ ಕೇಸ್ನಲ್ಲಿ ಒಟ್ಟು 231 ಸಾಕ್ಷ್ಯಗಳಿರೋದು. 231 ಸಾಕ್ಷ್ಯಗಳಿರೋದು ಕೊಲೆ ಕೇಸ್ನಲ್ಲಿ. ಪವಿತ್ರ ಗೌಡನೇ ಆರೋಪಿ, ಮೊದಲನೇ ಆರೋಪಿ ಆಗಿರೋದು. ದರ್ಶನ್ ಎರಡನೇ ಆರೋಪಿ ಆಗಿರೋದು. ಒಟ್ಟು 231 ಸಾಕ್ಷ್ಯಗಳ ಆಧಾರದ ಮೇಲೆ ಈಗ ಆರೋಪಿಯವರನ್ನು ಯಥಾಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಮೊದಲನೇ ಆರೋಪಿ, ಎರಡನೇ ಆರೋಪಿ, ಮೂರನೇ ಆರೋಪಿ ಅಂತ ಹೇಳಿ. ಅದರ ಆಧಾರದ ಮೇಲೆ ಈ ಪ್ರಕರಣದಲ್ಲಿ ಅವರ ಪಾತ್ರ ಇದೆ ಅನ್ನುವಂಥದ್ದು ಬಹಳ ಬಹಳ ಮುಖ್ಯವಾಗಿ ಗೊತ್ತಾಗುತ್ತೆ. ಸೊ ಮೊದಲನೇ ಆರೋಪಿಯನ್ನಾಗಿಯೇ ಈಗ ಪವಿತ್ರ ಗೌಡ ಅವ್ರನ್ನೇ ಇಟ್ಟಿರೋದು, ಎರಡನೇ ಆರೋಪಿಯನ್ನಾಗಿಯೇ ದರ್ಶನ್ ಇಟ್ಟಿರೋದು. ಕಾರಣ ಇದರ ಮೂಲ ಪವಿತ್ರ ಗೌಡ ಅನ್ನೋದು ತನಿಖೆಯ ಭಾಗವಾಗಿ ಈಗ ಪೊಲೀಸರು ಹೇಳಿದ್ದಾರೆ. 3 ಪ್ರತ್ಯಕ್ಷ ಸಾಕ್ಷಿದಾರರು ಇದರಲ್ಲಿರೋದು. 3 ಪ್ರತ್ಯಕ್ಷ ಸಾಕ್ಷಿದಾರರು. 8 FSL ಮತ್ತು CSFL ವರದಿಯನ್ನು ಆಧರಿಸಿ ಈ ಚಾರ್ಜ್ ಶೀಟನ್ನು ಕೊಟ್ಟಿದ್ದಾರೆ. 8 FSL CFSL ವರದಿ ಆಧರಿಸಿ ಚಾರ್ಜ್ ಶೀಟನ್ನು ಕೊಟ್ಟಿದ್ದಾರೆ. ಹತ್ಯೆಗೆ ಬಳಸಿದಂತಹ ಲಾಠಿ, ಮರದ ಪೀಸ್ ಏನಿತ್ತು ಅದರ ಜೊತೆಗೆ CDR ರಿಪೋರ್ಟ್ಗಳು ಇವೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಹಾಗಾಗಿ ಪ್ರಬಲವಾಗಿರೋದ್ರಿಂದ ಆರೋಪಿಯಾಗಿ ಮೊದಲನೇ ಸ್ಥಾನದಲ್ಲೇ ಪವಿತ್ರ ಗೌಡ ಇದ್ದು, ಎರಡನೆಯ ಆರೋಪಿ ಸ್ಥಾನದಲ್ಲಿ ದರ್ಶನ್ ಇರೋದು. CDR ರಿಪೋರ್ಟ್ಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ಳುತ್ತೆ ಇಂತಹ ಪ್ರಕರಣಗಳಲ್ಲಿ. ಆರೋಪಿಗಳ ಬಟ್ಟೆಗಳ ಸ್ಯಾಂಪಲ್ಸ್ ಬಹಳ ಇಂಪಾರ್ಟೆಂಟ್ಸ್. ರಕ್ತದ ಕಲೆಗಳು ಆ ಬಟ್ಟೆಗಳಲ್ಲಿ ಸಿಕ್ಕಿತ್ತು, ಅದನ್ನು ಮ್ಯಾಚ್ ಮಾಡಿದ್ದಾರೆ. ಇವರೇನು ಮಾಡೇ ಇಲ್ಲ ಅನ್ನೋದಾದರೆ ರಕ್ತದ ಕಲೆಗಳು ಅವರ ಬಟ್ಟೆ ಮೇಲೆ ಹೇಗೆ ಬಂತು, ಅವುಗಳನ್ನು ತೊಳೆದು ಸಾಕ್ಷ್ಯ ನಾಶ ಮಾಡುವಂಥ ಕೆಲಸಕ್ಕೆ ಮುಂದಾದರು. CCTV ದೃಶ್ಯಾವಳಿಗಳು, ಪಬ್ನಲ್ಲಿರುವಂಥ ದೃಶ್ಯಾವಳಿಗಳು, ಅದಾದ ನಂತರ ಆ ಶೆಡ್ಗೆ ಬರುವಂಥ ದೃಶ್ಯಾವಳಿಗಳು, ಅದಾದ ನಂತರ ಮನೆಯಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿ ಅದನ್ನು ಡಿಲೀಟ್ ಮಾಡಿರುವಂಥ ದೃಶ್ಯಾವಳಿಗಳು ಇವೆಲ್ಲವೂ ಕೂಡ ಸಾಕ್ಷ್ಯ ನಾಶಕ್ಕೂ ಕೂಡ ಪ್ರಕರಣದಲ್ಲಿ ಬರುತ್ತೆ. ಇನ್ನೊಂದು ಕಡೆಗೆ ಈ ಪ್ರಕರಣದಲ್ಲಿ ಇವರ ಪಾತ್ರ ಏನಿತ್ತು ಅನ್ನುವಂಥ ದೃಶ್ಯಾವಳಿಗಳು ಕೂಡ ರಿಟ್ರೀವ್ ಮಾಡಿದಾಗ ಸಿಕ್ಕಿರೋದು. 97 ಸಾಕ್ಷಿಗಳು CRPCಯಲ್ಲಿ 164, 160 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. 97 ಸಾಕ್ಷಿಗಳನ್ನು CRPC 164, 161 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಭಾರತೀಯ ನ್ಯಾಯ ಸಂಹಿತೆ ಇನ್ನೂ ಕೂಡ ಇದಕ್ಕೆ ಅಪ್ಲೈ ಆಗಿಲ್ಲ. ಕಾರಣ ಅದು ಬರೋಕ್ಕಿಂತ, ಜಾರಿ ಆಗೋಕ್ಕಿಂತ ಮುಂಚಿತವಾಗಿ ಇದ್ದಿದ್ದರಿಂದ IPC ಮತ್ತು CRPCನೇ ಇದಕ್ಕೆ ಅಪ್ಲೈ ಆಗ್ತಾ ಇರೋದ್ರಿಂದ ಇಲ್ಲಿ 164 ಮತ್ತು 161 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. 97 ಸಾಕ್ಷಿಗಳು, 59 ಪಂಚರ ಸಕ್ಷಮ ಮಹಜರನ್ನು ಮಾಡಿರೋದು. ಬಹಳ 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 ಇಂಪಾರ್ಟೆಂಟ್. 59 ಪಂಚರ ಸಕ್ಷಮ ಮಹಜರನ್ನು ಮಾಡಿದ್ದಾರೆ. ಇವೆಲ್ಲವೂ ಕೂಡ ಈ ಕೊಲೆಗೆ ಕಾರಣೀಕರ್ತರು ಯಾರು ಅನ್ನೋದನ್ನು ಎತ್ತಿ ಎತ್ತಿ ಹೇಳ್ತಾ ಇವೆ ಅಂತೆ ಆ ಸಾಕ್ಷಿಗಳು. ಮತ್ತು ಇವೆಲ್ಲವೂ ಕೂಡ 28 ಸ್ಥಳದಲ್ಲಿ ಪೊಲೀಸರು ಮಹಜರನ್ನು ಮಾಡಿಕೊಂಡಿದ್ದಾರೆ. 28 ಸ್ಥಳದಲ್ಲಿ ಬಹಳ ಮುಖ್ಯವಾಗುತ್ತೆ. ಪಬ್ನಲ್ಲಿ, ಶೆಡ್ನಲ್ಲಿ, ಜಿಮ್ನಲ್ಲಿ, ಮನೆಯಲ್ಲಿಟ್ಟಂಥ ಲಾಠಿ, ಬಟ್ಟೆ ಒಗೆದು ಹಾಕಿರುವಂಥ ಜಾಗ, ಬಾಡಿಯನ್ನು ಬಿಸಾಕಿರುವಂಥ ಜಾಗ, ಕರ್ಕೊಂಡು ಬಂದಿರುವಂಥ ಗಾಡಿ ಇವೆಲ್ಲವೂ ಕೂಡ ಇದೆ. ಇವೆಲ್ಲವೂ ಅತ್ಯಂತ ಪ್ರಮುಖ ಪಾತ್ರ ವಹಿಸಿಕೊಳ್ಳುತ್ತೆ. 56 ಪೊಲೀಸರು ತನಿಖೆಯಲ್ಲಿ ಭಾಗಿಯಾಗಿರೋದು. ವಿ ಅಪ್ರಿಸಿಯೇಟ್ ದೆಮ್. ಇವರೆಲ್ಲರಿಗೂ ಕೂಡ ಅಪ್ರಿಸಿಯೇಟ್ ಮಾಡಬೇಕು ನಾವು. ಕಾರಣ
ಆರೋಪಿ ಸ್ಥಾನ ಬದಲಾಗ್ಬಿಡುತ್ತೆ. ದರ್ಶನ್ ಮೊದಲನೇ ಆರೋಪಿ ಆಗ್ಬೋದು, ಅಥವಾ ಅವರನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಅವರನ್ನ 10ನೇ ಆರೋಪಿನೋ 11ನೇ ಆರೋಪಿಯಾಗಿ ತಂದಿಡಬಹುದು, ಇನ್ಯಾರನ್ನೋ ಇದರಲ್ಲಿ ಬಲಿಪಶು ಮಾಡಿಬಿಡಬಹುದು ಅನ್ನುವಂತಹ ಮಾತುಗಳು ಜನಸಾಮಾನ್ಯರಲ್ಲೇ ಕೇಳಿ ಬರ್ತಾ ಇತ್ತು. ನೋಡ್ತಾ ಇರಿ, ಆಚೆ ಬಂದ್ಬಿಡ್ತಾರೆ, ಅವ್ರನ್ನ ರಕ್ಷಣೆ ಮಾಡಿಬಿಡ್ತಾರೆ, ಇದು ಆರಂಭದಲ್ಲಿ ಮಾತ್ರ ಹಿಂಗೆ ಅಂತೆಲ್ಲ ಮಾತನಾಡ್ತಾ ಇದ್ರು. ಬಟ್ ಹಂಗೆ ಮಾಡಿಲ್ಲ. ಸಾಕ್ಷಿಗಳು ಏನು ಹೇಳ್ತಾ ಇವೆ, ಯಾವ ರೀತಿಯಾಗಿ ನಿಂತ್ಕೊಳ್ತಾ ಇವೆ, ಸಾಕ್ಷಿಗಳು ಮಾತನಾಡ್ತಾ ಇವೆ, ಆ ಸಾಕ್ಷಿಗಳ ಆಧಾರದ ಮೇಲೆ ಅವರನ್ನು ಯಾವ ಸ್ಥಾನದಲ್ಲಿ ಇಡಬೇಕು ಅದೇ ಆರೋಪಿ ಸ್ಥಾನದಲ್ಲಿ ಇಟ್ಟಿದ್ದಾರೆ. 70 ಜನರ ಹೇಳಿಕೆಯನ್ನು ಇದರಲ್ಲಿ ದಾಖಲು ಮಾಡಿಕೊಂಡಿದ್ದಾರೆ. 8 ಸರ್ಕಾರಿ ಅಧಿಕಾರಿಗಳ ಸಾಕ್ಷ್ಯವನ್ನು ಕೂಡ ಇದರಲ್ಲಿ ಇಟ್ಕೊಂಡಿದ್ದಾರೆ. 8 ಸರ್ಕಾರಿ ಅಧಿಕಾರಿಗಳ ಸಾಕ್ಷ್ಯವನ್ನು. ಯಾರಿವರು 8 ಸರ್ಕಾರಿ ಅಧಿಕಾರಿಗಳು, ಯಾರು ಬರ್ತಾರೆ, ಭಾಳ ಇಂಪಾರ್ಟೆಂಟ್. ಒಂದು FSL ಟೆಸ್ಟನ್ನು ಮಾಡಿದಂಥವ್ರು, ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಂಥ ವೈದ್ಯಾಧಿಕಾರಿಗಳು, ಇವರೆಲ್ಲ ಸರ್ಕಾರಿ ಅಧಿಕಾರಿಗಳಾಗ್ತಾರೆ. ಅವರನ್ನು ಇದರಲ್ಲಿ ಸಾಕ್ಷಿಯಾಗಿ ಕನ್ಸಿಡರ್ ಮಾಡ್ತಾರೆ. ಅವ್ರು ಹೇಳಬೇಕಾಗತ್ತೆ ಇಲ್ಲೇನಿದೆ, ಏನು ಎತ್ತ, ಅವುಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ರಿಪೋರ್ಟ್ ಕೊಡೋದು ಅಷ್ಟೇ ಕೆಲಸ ಆಗೋದಿಲ್ಲ. ನನ್ನ ಸಹೋದ್ಯೋಗಿ ಈಗ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ಉಮೇಶ್, ಚಾರ್ಜ್ ಶೀಟ್ ಫೈನಲಿ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟ್ನಲ್ಲಿರುವಂಥ ಅಂಶಗಳು ಈಗ ಎತ್ತಿ ಎತ್ತಿ ಹೇಳ್ತಾ ಇವೆ, ಬೆರಳು ಮಾಡಿ ತೋರಿಸ್ತಾ ಇವೆ, ಇವರೇ ಅವರು ಅನ್ನುವಂಥದ್ದನ್ನು. ತುಂಬ ಅನುಮಾನಗಳಿತ್ತು, ಬದಲಾವಣೆ ಆಗಿಬಿಡುತ್ತೆ. ಆರೋಪಿ ಸ್ಥಾನದಲ್ಲಿರುವಂಥವ್ರು ಮೊದಲನೇ ಆರೋಪಿಯವರು ಇನ್ನೆಲ್ಲೋ ಹೋಗ್ಬಿಡ್ತಾರೆ, 2ನೇ ಆರೋಪಿಯವರು ಇನ್ನೆಲ್ಲೋ 10ನೇದು 11ನೇದು ಹಾಕ್ಬಿಡ್ತಾರೆ, ರಕ್ಷಣೆ ಮಾಡುವಂಥ ಪ್ರಯತ್ನಗಳಾಗುತ್ತೆ ಅಂತೇಳಿ. ಬಟ್ ಹಾಗೆ ಮಾಡಿಲ್ಲ. ವೆರಿ ಸ್ಟ್ರಿಕ್ಟ್ ಆಗಿದ್ದಾರೆ ಪೊಲೀಸರು, ವೆರಿ ಟಫ್ ಆಗಿ ನಿಂತ್ಕೊಂಡಿದ್ದಾರೆ. ಒಂದು ಒಳ್ಳೆ ಮೆಸೇಜ್ ಕೂಡ ಬರ್ತಾ ಇದೆ, ಅಂಥದ್ದು ಯಾವುದು ಕೂಡ ನಾವು ರಕ್ಷಣೆ ಮಾಡೋ ಅವಕಾಶನೇ ಇಲ್ಲ ಅನ್ನುವಂಥದ್ದನ್ನು ಪೊಲೀಸರು ಕೊಡ್ತಾ ಇದ್ದಾರೆ ಈ ಮೂಲಕವಾಗಿ. ಅರುಣ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬೆಳಕಿಗೆ ಬಂದಂಥ ವೇಳೆಯಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಯಾವಾಗ ಬಂಧನ ಆಗ್ತಾರೆ, ಅವರು ಸೇರಿದಂತೆ 13 ಜನ ಆರೋಪಿಗಳು ಬಂಧನ ಆದಂಥ ವೇಳೆಯಲ್ಲಿ ಒಂದಷ್ಟು ಪೊಲೀಸರ ಮೇಲೆ, ತನಿಖೆ ಮೇಲೆ ಅನುಮಾನ ಹುಟ್ಟುವಂಥ ಕೆಲವೊಂದು ಸಿಚುವೇಶನ್ಗಳು ನಡೆದಿದ್ದಂತೂ. ಅದಕ್ಕೆ ಪೂರಕವೆಂಬಂತೆ ಕೆಲವು ಪ್ರಭಾವಿ ರಾಜಕಾರಣಿಗಳು ಕೂಡ ಆ ಸಂದರ್ಭದಲ್ಲಿ ತನಿಖಾಧಿಕಾರಿಗಳ ಮೇಲೆ ಪ್ರಭಾವ ಬೀರುವಂಥ ಕೆಲಸವನ್ನು ಕೂಡ ಮಾಡಿದರು. ಆದರೆ ಪೊಲೀಸರು ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡೇ ಇವತ್ತು ಏನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂಥದ್ದು 3991 ಪುಟಗಳ ಚಾರ್ಜ್ ಶೀಟ್ ಕೂಡ ಇವತ್ತು ಸಲ್ಲಿಕೆ ಮಾಡಿದ್ದಾರೆ. ಆ ಚಾರ್ಜ್ ಶೀಟ್ನಲ್ಲಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳ ಇಂಚಿಂಚು ಮಾಹಿತಿಯನ್ನು ಕೂಡ ಈಗ ಉಲ್ಲೇಖ ಮಾಡಿ ಹೇಳಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕೊಲೆಗೆ 3 ಪ್ರತ್ಯಕ್ಷ ಅಂದರೆ 3 ಪ್ರತ್ಯಕ್ಷ ಸಾಕ್ಷಿಗಳನ್ನು ಕೂಡ ಈಗ ಉಲ್ಲೇಖ ಮಾಡಿರುವಂಥದ್ದು. ಮತ್ತು 231 ಸಾಕ್ಷಿಗಳಲ್ಲಿ 27 ಜನರನ್ನು ಕೂಡ ನ್ಯಾಯಾಧೀಶರ ಬಳಿ ಕರ್ಕೊಂಡೋಗಿ 164 ಹೇಳಿಕೆ ಕೂಡ ದಾಖಲು ಮಾಡಿದ್ದಾರೆ. ಹಾಗಾಗಿ ಈ ಪ್ರಕರಣ ಸಂಬಂಧಪಟ್ಟಾಗಿ 28 ಕಡೆಗಳಲ್ಲಿ ಆ ಸ್ಥಳ ಪರಿಶೀಲನೆ ಮಾಡಿದಂಥದ್ದು. ಮಾಡಿದ ವೇಳೆಯಲ್ಲಿ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ಕೂಡ ಕಲೆಕ್ಟ್ ಮಾಡಿದ್ದಾರೆ. ಕಲೆಕ್ಟ್ ಮಾಡಿದಂಥ ವೇಳೆಯಲ್ಲಿ ರೇಣುಕಾಸ್ವಾಮಿ ಕೊಲೆ ಹೇಗಾಯಿತು, ಯಾವ ರೀತಿ ಕಿಡ್ನಾಪ್ ಮಾಡಿದ್ರು, ನಂತರದಲ್ಲಿ ಆ ಸಂದರ್ಭದಲ್ಲಿ ಕರ್ಕೊಂಬಂದವ್ರು ಯಾರು, ಕೊಲೆ ಮಾಡಿದವ್ರು ಯಾರು, ನಂತರದಲ್ಲಿ ಸುಮ್ನಹಳ್ಳಿ ಜಂಕ್ಷನ್ ಹತ್ರ ಅಲ್ಲಿ ಬಿಸಾಕಿದ್ದೆ ಯಾರು, ಎಲ್ಲವನ್ನು ಕೂಡ ಪ್ರತಿಯೊಂದು ಕೂಡ ಮೆನ್ಷನ್ ಮಾಡಿರುವಂಥದ್ದು. ಅದು ಮೆನ್ಷನ್ ಮಾಡಿದಷ್ಟೇ ಅಲ್ಲದೆ ಅದಕ್ಕೆ ಪೂರಕವೆಂಬಂತೆ ಎಲ್ಲ ಸಾಕ್ಷಿಗಳು ಅಂದರೆ CCTV ಆಗ್ಬೋದು, CDR ಲೊಕೇಶನ್ ಆಗ್ಬೋದು, ಕೆಲವರ ವಿಚಾರಣೆ ವೇಳೆಯಲ್ಲಿ ಹೇಳಿದಂಥ ಮಾಹಿತಿಗಳಾಗ್ಬೋದು, ಕೊಲೆ ಮಾಡಿದ್ದು ಯಾವ ವಸ್ತುವಿಂದ ಮತ್ತು ಕೊಲೆ ಆಗೋಕ್ಕೆ ಪ್ರಮುಖ ಕಾರಣ ಏನು, ಎಲ್ಲವನ್ನು ಕೂಡ ರಿಪೋರ್ಟ್ ಮಾಡಿದರೆ. ಅದಕ್ಕೆ ಸರ್ಕಾರಿ ಅಧಿಕಾರಿಗಳು, FSL ಅಧಿಕಾರಿಗಳು ಮತ್ತು ವೈದ್ಯರು ಎಲ್ಲರೂ ಕೂಡ ಅದನ್ನು ರಿಪೋರ್ಟ್ ಕೊಟ್ಟ ಎಲ್ಲ ಅಧಿಕಾರಿಗಳು ಕೂಡ ಈಗ ಸಾಕ್ಷ್ಯಗಳಾಗಿ ಸೈನ್ ಮಾಡಿರುವಂಥದ್ದು. ಈ ಮುಖಾಂತರ ಇವತ್ತೇನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ, ಚಾರ್ಜ್ ಶೀಟ್ನಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿ 17 ಆರೋಪಿಗಳ ಅವರ ಪಾತ್ರ ಏನು ಈ ಕೊಲೆ ಪ್ರಕರಣದಲ್ಲಿ ಅನ್ನೋದನ್ನ ಪ್ರತಿಯೊಂದನ್ನು ಕೂಡ ಈಗ ಮೆನ್ಷನ್ ಮಾಡಿರುವಂಥದ್ದು. ಮೆನ್ಷನ್ ಮಾಡಿದ ಪರಿಣಾಮವಾಗಿ ಇವತ್ತು ಚಾರ್ಜ್ ಶೀಟ್ ಕೂಡ ಕೋರ್ಟ್ಗೆ ಸಲ್ಲಿಕೆ ಆಗಿದೆ. ಇನ್ಮೇಲೆ ಅಸಲಿ ಸಂಕಷ್ಟ ನಟ ದರ್ಶನ್ಗೆ ಶುರುವಾಗುವಂಥದ್ದು. ಅದಕ್ಕೆ ಯಾವುದೇ ಸಣ್ಣ ರೂಪುಗೊಳಿಸಿಲ್ದಂಗೂ ಕೂಡ ಅಧಿಕಾರಿಗಳು ಕೆಲಸ ಕೂಡ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ಇವತ್ತು ಎಲ್ಲ ದಾಖಲೆಗಳನ್ನು ಕೂಡ ಈಗ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಿರುವಂಥದ್ದು. ಅರುಣ್. ಓಕೆ ಉಮೇಶ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ನಿಮ್ಮ ಹತ್ರ ಬರ್ತೀನಿ ನಾನು. ಸೊ ದರ್ಶನ್ ಚಾರ್ಜ್ ಶೀಟ್ನಲ್ಲಿ ಭಯಾನಕವಾಗಿರುವಂಥ ಸತ್ಯಗಳು ಕೂಡ ಈಗ ಆಚೆ ಬರ್ತಾ ಇವೆ. ಚಾರ್ಜ್ ಶೀಟ್ ಇರೋದೇ ಅದೇ, ಅದರ ಆಧಾರದ ಮೇಲೆ ಬೇಲ್ಗೆ ಅಪ್ಲೈ ಮಾಡೋಕ್ಕೆ ಮುಂದಾಗ್ತಾರೆ. ನಮ್ಮ ಕಕ್ಷಿದಾರರಿಗೆ ಈ ಪ್ರಕರಣದಲ್ಲಿ ಯಾವ ಹಸ್ತಕ್ಷೇಪವೂ ಇಲ್ಲ, ಹಾಗಾಗಿ ಬೇಲ್ ಕೊಡಿ ಅಂತ ಹೇಳಿ. ಬಟ್ ಇದರಲ್ಲಿ ಕೇಳುವಂಥ ಪರಿಸ್ಥಿತಿ ಈಗ ಇದೆಯೋ ಇಲ್ವೋ ಅನ್ನಿಸ್ತಾ ಇಲ್ಲ ನನಗೆ.